ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ಸಂಚಿಕೆಯನ್ನು ನೋಡೋಣ ಬನ್ನಿ. ಇನ್ನು ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಸೀರಿಯಲ್ನ ಆರಂಭದಲ್ಲಿ ಜಯಂತ್ ಅವರು ಬಂದು ಮನೆಯವರ ಹತ್ರ ಎಲ್ಲ ಜಾನು ಯಾವ ರೀತಿ ಸತ್ಲು ಅಂತ ಹೇಳಿಬಿಟ್ಟು ಹೇಳೋಕೆ ಬರ್ತಾರೆ. ಬರಬೇಕಾದ್ರೇ ಅವರಿಗೆ ತಳಮಳ ಆಗ್ತಿರುತ್ತೆ. ಜಾನು ಏನಾದರೂ ಬೇಕು ಅಂತ ಅವಳೇ ಹೋಗಿ ಬಿದ್ಲಾ ಅಂತ ಹೇಳಿದ್ರೆ ನನ್ನ ಕತೆ ಮುಗೀತು. ಇಲ್ಲ ಹಂಗೆ ಹೇಳೋದೇ ಬೇಡ ಅಂತ ಹೇಳಿಬಿಟ್ಟು ಬಳಿಕ ಬರ್ತಾರೆ. ಇನ್ನೂ ಬೇಡ ಹೋಗದೆ ಯೋಚನೆ ಮಾಡ್ತಾರೆ. ಶ್ರೀನಿವಾಸ್ ಬಂದು ಕರ್ಕೊಂಡು ಹೋಗ್ತಾರೆ. ಇನ್ನು ಸಾವಿನ ಬಗ್ಗೆ ಸತ್ಯ ಎಲ್ಲವನ್ನು ಜಯಂತ್ ಅವರು ಹೇಳ್ತಾರೆ. ಮನೆಯವರಿಗೆಲ್ಲ ಆತಂಕ ಜಾಸ್ತಿ ಆಗುತ್ತೆ. ತಂದೆ ತಾಯಿ ಹೇಳ್ತಾ ಇರ್ತಾರೆ. ಆದರೆ ಭಾವನಾ ಮಾತ್ರ ಇಲ್ಲ, ಜಾನುಗೆ ಏನೂ ಆಗಿರಲಿಲ್ಲ, ಜಾನು ಚೆನ್ನಾಗೇ ಇದ್ಲು ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡೋಕ್ಕೆ ನಿಂತ್ಕೋತಾರೆ. ಸೊ ಈ ವಿಷಯನ ಕೇಳ್ತಿದ್ದಂಥ ನಮ್ಮ ಸಂತು ಅವರ ಪ್ರಶ್ನೆ ಮಾಡೋಕೆ ನಿಂತ್ಕೋತಾರೆ. ಹೇಳಿ ಜಯಂತ್ ಅಂತ ತಂಗಿಗೆ ನೀವು ಏನು ಮಾಡಿದ್ರಿ? ಅವಳು ನಿಮ್ಮ ಜೊತೆ ಚೆನ್ನಾಗಿ ಇದ್ಲಲ್ವಾ? ಹೇಳಿಬಿಟ್ಟು ಪ್ರಶ್ನೆ ಮಾಡಿ ಕೇಳಿದ್ರಿ. ಈ ಕಡೆ ಜಯಂತ್ ತಳಮಳ ಉಂಟಾಗ್ತಿರುತ್ತೆ. ಭಾವನಾ ಇದ್ದವಳು, ಹೌದು ಅಣ್ಣ, ಇವಳು ಅವ್ರ ಜೊತೆ ಚೆನ್ನಾಗಿರಲಿಲ್ಲ. ಅವಳ ಮನಸ್ಸಲ್ಲಿ ಏನೋ ದುಃಖ ತುಂಬಿಕೊಂಡಿತ್ತು. ಆದರೆ ಅವಳು ಹೇಳ್ಕೊತಿರ್ಲಿಲ್ಲ. ಆಗ ಅಮ್ಮನ ಜೊತೆ ಫೋನಲ್ಲಿ ಮಾತಾಡಿದಾಗಲೂ ಅಷ್ಟೇ ಅವಳು ಚೆನ್ನಾಗಿ ಇರಲಿಲ್ಲ ಅಂದ್ಬಿಟ್ಟು ಭಾವನಾನು ಅಷ್ಟೇ ಹೇಳ್ತಾ ಇರ್ತಾಳೆ. ಇನ್ನು ನನ್ನ ಜೊತೆ ಹೇಳಬೇಕಾದ್ರೆ ಅವಳಿಗೆ ಏನೋ ಸಂಕಟ ಇತ್ತು, ಆದರೆ ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ. ಅದು ಏನೋ ಕಷ್ಟ ಇತ್ತೋ ಏನೋ. ಆಗ ನೋಡಿದರೆ ಹಿಂಗೆ ಹೇಳ್ತಾ ಇದ್ದಾರೆ ಈ ಜಯಂತ್ ಅಂದ್ಬಿಟ್ಟು ಭಾವನಾ ಹೇಳಿದಾಗ ಸಂತು ಇದ್ದವರು, ಹಾಗಿದ್ರೆ ಜಾನುಗೆ ಏನಾಯಿತು? ಅಲ್ಲ, ಏನು ನಡೀತು? ಅಷ್ಟು ದೊಡ್ಡ ಸಮುದ್ರದಲ್ಲಿ ಏನು ನೀವು ಕ್ರಮ ವಹಿಸಲಿಲ್ವಾ? ಹೇಗೆ ಇದೆಲ್ಲ ಆಯಿತು ಹೇಳಿ ಜಯಂತ್ ಅಂದ್ಬಿಟ್ಟು ಫೋರ್ಸ್ ಮಾಡ್ತಾ ಇರ್ತಾರೆ ನಮ್ಮ ಸಂತು ಅವರು. ಈಗ ಜಯಂತ್ಗೆ ಬೇರೆ ಏನು ತಲೆ ಓಡಲ್ಲ. ಆಗ ನಾನಷ್ಟೇ ಸತ್ಯ ಹೇಳಬೇಕು, ಚಿನ್ನು ಮರಿ ಇಲ್ಲದೆ ನನಗೆ ಜೀವನನೇ ಇಲ್ಲ, ಅವರು ಹೇಳ್ದಂಗೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಬಂದರೆ ನೀವು ನನ್ನ ಮೇಲೆ ತಪ್ಪು ಆಪಾದನೆ ಆಗ್ತಾ ಇದ್ದೀರಾ. ಚಿನ್ನು ಮರಿ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನಾನೆಷ್ಟು ಸತಿ ಬೇಡ ಚಿನ್ನು ಮರಿ ಅಂತ ಆಟ ಹಿಡಿದ್ರು, ಹೋಗಬೇಡಿ ಅಂತ ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲಿಲ್ಲ ಮಾವ. ಅವ್ರು ಹೋಗಿ ಜಾರ್ ಬಿದ್ದುಬಿಟ್ರು. ನಾನು ತುಂಬ ಕಡೆ ಹುಡುಕಿಸಿದೆ, ಆದರೆ ಸಿಗಲಿಲ್ಲ ಅಂದ್ಬಿಟ್ಟು ಜಯಂತ್ ಅವರು ಹೇಳ್ತಿರ್ತಾರೆ. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಆಗಿರುತ್ತೆ. ಇಷ್ಟು ಸಲ ನಡೆದಿರೋದೇ ಬೇರೆ ಆಗಿತ್ತು. ಆದರೆ ಇಷ್ಟೆಲ್ಲರಿಗೂ ನಮ್ಮ ಜಾನು ಅವರು ಸತ್ತೋದ್ಲು ಅಂದ್ಬಿಟ್ಟು ಅಂದ್ಕೊಂಡಿರ್ತಾರೆ. ಆದರೆ ಜಾನು ಸತ್ತಿರಲ್ಲ, ಜಾನ್ವಿ ಅವರು ಬದುಕಿರ್ತಾರೆ. ಜಾನು ಸಮುದ್ರಕ್ಕೆ ಬಿದ್ದಾಗ ಅವರು ಆ ಅಲೆಗಳೊಳಗೆ ಸಿಕ್ಕಾಕೊಂಡು ದಡಕ್ಕೆ ಸೇರ್ಕೊಂಡಿರ್ತಾರೆ. ಅಲ್ಲಿ ಮೀನುಗಾರರು ಇರ್ತಾರೆ. ಮೀನುಗಾರರು ಯಾರೋ ಇಲ್ಲಿ ಬಂದು ಬಿದ್ದೋಗಿದ್ದಾರಲ್ಲ, ಯಾರೋ ನೀರಿಗೆ ಬಿದ್ದಿರಬೇಕು, ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು, ಏನೋ ಉಸಿರು ಇದೆಯಾ, ಹೆಂಗೋ ನೋಡೋಣ ಬಾ ಅಂದ್ಬಿಟ್ಟು ಮೀನುಗಾರರು ಹೋಗಿ ನೋಡ್ತಾರೆ. ಜಾನು ಅವರಿಗೆ ಅಲ್ಲಿ ಆಕ್ಸಿಜನ್ ಹಾಗೂ ಉಸಿರಾಡ್ತಿರ್ತಾರೆ. ಅಷ್ಟೇ, ಅವರಿಗೆ ಪ್ರಾಣ ಏನೂ ಹೋಗಿರಲ್ಲ. ಆ ಮೀನುಗಾರರು ಅವರನ್ನು ನೋಡಿದ ಮೇಲೆ ಅಯ್ಯೋ ಪಾಪ, ಇನ್ನೂ ಜೀವ ಇದೆ ಅಂತ ಹೇಳಿ ಯಾರೋ ಏನೋ ಪಾಪ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಏನು ಮಾಡೋದು ಈಗ ಅಂದ್ಬಿಟ್ಟು ಇಬ್ಬರು ಮೀನುಗಾರರು ಮಾತಾಡ್ಕೋತಾರೆ. ಸೊ ಇನ್ನು ಏನಾದರೂ ಆಗಲಿ, ನಮಗೇನೋ ಜೀವ ಇದೆ ತಾನೇ, ಎಲ್ಲಾದರೂ ಆಸ್ಪತ್ರೆಗೆ ಸೇರಿಸಿದ್ರೆ ಆಯಿತು ಬಾ, ಆಮೇಲೆ ಅವ್ರ ಪಾಡ್ ಅವರು ನೋಡ್ಕೋತಾರೆ ಅಂದ್ಬಿಟ್ಟು ಅವರಿಬ್ಬರು ಪಾಪ ಜಾನುನ ಎತ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇನ್ನು ಜಾನು
ತನ್ನ ಮನಸ್ಸಿನ ನೋವನ್ನೇ ಯಾರ ಹತ್ರನೂ ಹಂಚ್ಕೋತಿರ್ಲಿಲ್ಲ. ಹಾಗಾದರೆ ಜಯಂತ್ ಹೇಳ್ತಿರೋದು ನಿಜಾನ ಗೊತ್ತಾಗ್ತಿಲ್ಲ ಅಂತ ಎಷ್ಟು ನೋವು ಅನುಭವಿಸಿ ಸತ್ತಿರಬೇಕು. ಲಾಸ್ಟ್ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಳ್ತಾರ. ಮನೇಲಿ ನೋಡಿದ್ರೆ ಈ ಕಡೆ ನಮ್ಮ ಜಯಂತ್ ಅವರು ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಅವರೆಲ್ಲೂ ಆಚೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಜಾನು ಮನೆ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಹೋದಾಗ ಜಾನು ಒಂದು ಪಂಜರದ ಪಕ್ಷಿಯಾಗಿದ್ಲು. ಜಯಂತ್ ಅವರು ಅವಳನ್ನು ಹಿಡಿದಿದ್ರು. ಒಂದು ತರಕಾರಿ ತರಕ್ಕೂ ಜಾನು ಆಚೆ ಬರ್ತಾನೆ ಇರಲಿಲ್ಲ. ಯಾಕೆ ಅಷ್ಟೊಂದು ಹಿಡಿತಾ ಇದ್ರು? ಅವಳ ಮನಸ್ಸಲ್ಲಿ ಏನೋ ನೋವಿತ್ತು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಇನ್ನು ಈ ಕಡೆ ಅಷ್ಟು ಜವರೇಗೌಡರು, ಅವರ ಹೆಂಡತಿ ಮರಿಗೌಡರು ಎಲ್ಲನೂ ಸಹ ಮನೆಗೆ ಬರ್ತಾರೆ. ಬೀಗ್ರೆ, ಇದೇನಾಗೋಯ್ತು, ಹೆಂಗಾಯ್ತು ಇದೆಲ್ಲ ಅಂತ ಹೇಳಿ ವಿಚಾರಿಸಿರ್ತಾರೆ. ಬೀಗ್ರೆ, ನನ್ನ ಮಗಳನ್ನು ನಾನು ಇವತ್ತು ಕಳ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶ್ರೀನಿವಾಸ್ ಅವರು ಸಹ ಅಳ್ತಿರ್ತಾರೆ. ಸಿಂಚನ್ ಅವರು ಅಮ್ಮನ ತಬ್ಕೊಂಡು, ಅಮ್ಮ ನನ್ನ ಆದಿನ ನಾನು ಹೇಗೆಲ್ಲ ನೋಡ್ಕೋಬೇಕು ಅಂತಿದ್ದೆ, ಆದರೆ ನಮ್ಮೆಲ್ಲ ಬಿಟ್ಟು ಹೋಗ್ಬಿಟ್ಲಲ್ಲ ಜಾನು ಅಂದ್ಬಿಟ್ಟು ಅವರು ಅಳ್ತಾ ಇರ್ತಾರೆ. ಇನ್ನು ವೆಂಕಿ ಅವರು ಜೈಲಲ್ಲಿ ಇರ್ತಾರೆ. ಯಾರು ಗೊತ್ತಿರಲ್ಲ ಇಲ್ಲಿ ಇರ್ತಾರೆ ಅಂತ. ಸೊ ಮನೆ ಮುಂದೆ ಎಲ್ಲ ಶೋಕ ಆಚರಣೆ ಮಾಡಿದ್ರೆ ನಮ್ಮ ಜಾನ್ವಿ ಅವರನ್ನು ಮೀನುಗಾರರು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿ ಅವರಿಗೆ ಪ್ರಜ್ಞೆ ಇರಲ್ಲ. ಆಸ್ಪತ್ರೆಗೆ ಸೇರಿಸಿದಾಗ ಗೊತ್ತಿರುತ್ತೆ ಅವರು ತುಂಬಾ ಸುಸ್ತಾಗಿರುತ್ತೆ ಅವ್ರಿಗೆ. ಅಲ್ಲಿ ಇರ್ತಾರೆ, ಡಿಪ್ರೆಷನ್ಗೆ ಹೋಗಿರ್ತಾರೆ. ಸೊ ಅವರಿಗೆ ಏನು ಮಾತಾಡೋ ಸ್ಥಿತಿಯಲ್ಲಿ ಸಹ ಜಾನ್ವಿ ಅವರು ಇರಲ್ಲ. ಈ ಕಡೆ ಜಯಂತ್ ಜಾನು ಸತ್ತೇ ಹೋದ್ಲು ಅಂತ ಫುಲ್ ಇದಾಗಿರ್ತಾನೆ. ಮನೆಯಲ್ಲಿ ಪ್ರಶ್ನೆ ಮಾಡೋರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಏನಾಯಿತು ಎತ್ತಾಯಿತು ಅಂದ್ಬಿಟ್ಟು. ಆದರೆ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಅವರು ಯಾಕೆ ಎಲ್ಲ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಅವರು ಹೇಳ್ತಾ ಇದ್ದಾರಲ್ಲ, ಜಾನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಅಂತ. ಅವಳು ಹಣೆ ಬರಹ ಇಷ್ಟು ಇದ್ದಿದ್ದು ಅಷ್ಟು ಅಂತ ಅನಿಸುತ್ತೆ ಬಿಡು ಸಂತು. ಯಾಕೆ ಅವರಿಗೆ ಫೋರ್ಸ್ ಮಾಡ್ತಿದ್ಯಾ? ಪಾಪ ಅವರು ದುಃಖದಲ್ಲಿ ಇದ್ದಾರೆ ಅಂತ ಅವರು ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಜಾನು ಆಸ್ಪತ್ರೆಗೆ ಸೇರಿಸಿ ಆದಮೇಲೆ ಜಾಹ್ನವಿಗೆ ಹಳೆದೆಲ್ಲ ಮರೆತು ಹೋಗಿರುತ್ತೆ. ಸೊ ನೆನಪು ಬರೋದು ಸಹ ಕಷ್ಟ ಇರುತ್ತೆ. ಆಸ್ಪತ್ರೆಗೆ ಸೇರಿಸಿ ಅವರಲ್ಲಿದ್ದ ಮೀನುಗಾರರು ಇವಳ ಡೀಟೇಲ್ಸ್ ಇಲ್ಲ, ಏನೂ ಇಲ್ಲ, ಯಾರಿಗೆ ತಿಳಿಸೋದು, ಇವರು ಯಾರು ಕಡೆನೂ ಅಂದ್ಬಿಟ್ಟು ಹುಡುಕಾಡ್ತಾ ಇರ್ತಾರೆ. ಆದರೆ ಯಾರಿಗೂ ಏನು ಗೊತ್ತಿರಲ್ಲ. ಜಾನು ಹತ್ರ ಯಾವುದೇ ಪ್ರೂಫ್ ಸಹ ಇರಲ್ಲ. ಜಾನ್ವಿಗೆ ಇನ್ನೂ ಎಚ್ಚರಿಕೆಯೂ ಸಹ ಆಗಿರಲ್ಲ. ಈಗ ಜಯಂತ್ ಜಾನು ಬದುಕಿದ್ದಾಳೆ ಅಂತ ಗೊತ್ತಾದರೆ ಮತ್ತೆ ಹೋಗಿ ಎಲ್ಲಿ ಅವಳನ್ನು ಕಾಟ ಕೊಡೋಕ್ಕೆ ನಿಂತ್ಕೋತಾನೋ ನೋಡೋಣ. ಒಟ್ಟಾರೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು ಫ್ರೆಂಡ್ಸ್. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಇಷ್ಟು ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.